ಇವತ್ತು ಹಬ್ಬದ ಟೈಮ್ ಅಲ್ವಾ, ಲೇಟಾಗಿ ವೀಡಿಯೋ ಮಾಡ್ತಾಯಿದ್ದೀನಿ. ಹಾಗಾಗಿ ನೋಡಿ, ಮನೆಯಲ್ಲೆಲ್ಲ ಎಷ್ಟೊಂದು ಕಸ ಆಗೈತಿ. ಇವತ್ತೆಲ್ಲ ಕ್ಲೀನ್ ಮಾಡೋದೇ ಆಗೈತಿ ಫ್ರೆಂಡ್. ಅದಕ್ಕೋಸ್ಕರ ವೀಡಿಯೋ ಮಾಡೋಕ್ಕಾಗ್ತಾ ಇರಲಿಲ್ಲ. ಆದರೂ ಒಂದಿರಲಿ ಅಂತ ಒಂದು ಮಾಡೋಣ. ಮನೆಯೆಲ್ಲ ಕ್ಲೀನ್ ಮಾಡಬೇಕು ಇವಾಗ. ನೋಡಿ, ಇವೆಲ್ಲ ಊರ ಕಡೆಗೆ ಹೋದ್ವಾ, ಇದೆಲ್ಲ ತಂದಿದ್ದೀನಿ. ಅದಕ್ಕೋಸ್ಕರ ಇದೆಲ್ಲ ಕ್ಲೀನ್ ಮಾಡ್ಕೋಬೇಕು ಇವಾಗ. ಮನೆಯಲ್ಲ ಹಾರಾಡಿದ್ದು ನಿಂತಿದ್ದೆ. ಕರ್ಬೇವು ಸೊಪ್ಪು ತಂದಿದ್ದೆ, ಎಲ್ಲ ಬಿಡಿಸಿದ್ದೀನಿ. ಇದೆಲ್ಲ ಬಿಡಿಸಿ ಇಟ್ಟು ಇವಾಗ ಊರ ಕಡೆಗೆ ಹೋದರೆ ಸಾಕು, ಇವೆಲ್ಲ ತರಬೇಕು. ಕರ್ಬೇವಿನ ಸೊಪ್ಪೆಲ್ಲ ತಂದು ಚೆನ್ನಾಗೈತೆ ಕರ್ಬೇವಿನ ಸೊಪ್ಪು ನೋಡಿ ಫ್ರೆಂಡ್. ಹಾಗಾಗಿ ಇವಾಗ ಎಲ್ಲನೂ ಕಟ್ಟಿಟ್ಟು ಮನೆಯೆಲ್ಲ ತುಂಬ ಹರಡೈತೆ. ಆಮೇಲೆ ಶುಂಠಿ ಎಲ್ಲ ತಂದು ಹಬ್ಬಕ್ಕೆ ಏನಾದರೂ ಪಲಾವ್ ಏನಾದರೂ ಮಾಡಲಿಕ್ಕೆ, ಬೇರೆ ಈ ಥರ ಯಾವ್ದಾರು ಮಸಾಲ ಐಟಮ್ಸಿಗೆಲ್ಲ ಬೇಕಾಗುತ್ತಲ್ಲ ಶುಂಠಿ. ಅದಕ್ಕೋಸ್ಕರ ಶುಂಠಿ ಎಲ್ಲ ತಂದು ಇವಾಗ ಲೇಟಾಗಿ ಇವತ್ತು ಅಲ್ಲಿ ಹೊರಗಡೆ ಕೆಲಸ ಇತ್ತಲ್ಲ, ಹಾಗಾಗಿ ಶುಂಠಿ ನೋಡಿ, ಶುಂಠಿ ಇದೆಲ್ಲ ಕ್ಲೀನ್ ಮಾಡ್ಕೋಬೇಕು. ಸ್ವಲ್ಪ ಇದೈತೆ, ಹಾಗಾಗಿ ಎಲ್ಲ ನೋಡಿ ಮನೆಯೆಲ್ಲ ಹರಡೈತೆ. ಹಬ್ಬದ ಟೈಮಿಗೆ ಎಲ್ಲ ಕ್ಲೀನ್ ಮಾಡ್ಕೋಬೇಕೀಗ. ಫ್ರೆಂಡ್, ಇವತ್ತು ಲೇಟಾಗಿ ಒಂದು ವೀಡಿಯೋ ಮಾಡೋಣ ಅಂತ ಬಂದೆ. ಇರಲಿಲ್ಲ ಇವತ್ತು ಹಾಸನಲ್ಲಿ. ಹೋಗಿದ್ವಿ, ಹೂವು ಎಲ್ಲ ತಗೊಬಂದ್ವಿ. ಹೂವು ಬಂದು kg 300 ರೂಪಾಯಿ ಆಯ್ತು ರೈಟು. ಏನು ಹೂವು ತರೋದು ಫ್ರೆಂಡ್. ನೋಡಿ, ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ ಹೂವುಗಳನ್ನ, ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ ನೋಡಿ ಫ್ರೆಂಡ್ಸ್. ಹೂವು ಬಂದು ಕಾಣಿಸ್ತಾವ ಇಲ್ಲ ನೋಡಿ. ಹೂವು ಬಂದು 300 ರೂಪಾಯಿ kg ಹೂವು. ಇವತ್ತು ರೈಟ್ ಐತೆ ಜಾಸ್ತಿ. ಹಾಗಾಗಿ ಇವೆಲ್ಲ ತಗೊಂಡು ತೆಂಗಿನಕಾಯಿ ತಗೊಂಡು ಬಂದೆ ಫ್ರೆಂಡ್ಸ್. ಅದಕ್ಕೆ ಲೇಟಾಗಿ ಇವತ್ತು ನೋಡಿ. ಹಬ್ಬಕ್ಕೆ ನಾಡಿದ್ದು ಹಬ್ಬಕ್ಕೆ ಇವತ್ತು ತಂದಿದ್ದೀನಿ. ಫ್ರಿಜ್ಜಲ್ಲಿ ಇಟ್ಕೋಣ ಅಂತ. ಮನೆಯೆಲ್ಲ ಇನ್ನೂ ಏನು ಕ್ಲೀನ್ ಮಾಡಿ ಫ್ರಿಜ್ಜಲ್ಲಿ ಇಡೋಣ ಇಟ್ಟಿದ್ದೀನಿ. ನೋಡಿ, ಮನೆಯದೆಲ್ಲ ಕ್ಲೀನ್ ಮಾಡಬೇಕು ಇವಾಗ. ಎಲ್ಗರಿ ಬಂದಿರು ಬೇರೆ ಒಂದು ಬಿದ್ದೈತಿ. ಇದು ಗ್ಲಾಸ್ ಎಲ್ಲ ಕ್ಲೀನ್ ಮಾಡಲಿಕ್ಕೆ, ಇದು ಕಿಟಕಿ ಗ್ಲಾಸ್ ಎಲ್ಲ ಮಾಡಬೇಕು ಇವಾಗ. ಇವಾಗ ಕ್ಲೀನ್ ಮಾಡಿ ನಾಳೆ ಲಕ್ಷ್ಮಿ ಕರೆಸ್ಕೋಬೇಕು ಮನೆಗೆ. ಯಾರ ಮನೆಗೆ ಹೋಗ್ತಾರೋ ಯಾರ ಮನೆಗೆ ಹೋಗಿ ಬಿಡ್ತಾರೋ ಗೊತ್ತಿಲ್ಲ. ಒಟ್ಟಿಗೆಲ್ಲ ಮಾಡ್ದಂಗೆ ನಾವು ಹಬ್ಬ ಅಂತ ಮಾಡೋದು. ನಮ್ಮ ಮನೆಗೆ ಬರೋದವ್ರು ಬರಲಿ, ಇಲ್ಲಾಂದ್ರೆ ಅವ್ರವ್ರ ಇಷ್ಟ. ಲಕ್ಷ್ಮಿ ಶ್ರೀಮಂತರ ಮನೆಗೆ ಹೋಗಲಿ, ನಾವು ಬಡವ್ರ ಮನೆಗೆ ಬಂದು ನೋಡೋಣ ಹೆಂಗಾಗುತ್ತೆ ಸರ್. ನಾವು ಸ್ವಲ್ಪ ಹಬ್ಬ ಮಾಡಬೇಕಲ್ಲ, ಕ್ಲೀನ್ ಮಾಡ್ಕೊಂಡು ಮನೆಯೆಲ್ಲ ಕ್ಲೀನ್ ಮಾಡಬೇಕು. ಇವಾಗ ಸ್ಟಾರ್ಟ್ ಮಾಡಬೇಕು. ಇರಲಿಲ್ಲ, ಸಿಟಿಗೆ ಹೋಗಿ ಅವೆಲ್ಲ ಟೈಮ್ ಬರೋಷ್ಟರೊಳಗೆ ಇಷ್ಟೊತ್ತಾಯಿತು. ಅದಕ್ಕೆ ಇವತ್ತು ನಿಧಾನಕ್ಕೆ ವೀಡಿಯೋ ಮಾಡ್ತಾಯಿದ್ದೀನಿ. ಊಟ ಆಯಿತಾ? ಅದೇ ಟೈಮ್ ಬಂದು 3 ಗಂಟೆ ಆಗೈತೆ. ಏನೇನು ಮಾಡೋದು ಗೊತ್ತಿಲ್ಲ. ಹಾಗಾಗಿ ನಾನು ಇವಾಗ ಕರಿಬೇವು ಸೊಪ್ಪು ಇದೆಲ್ಲ ನೀಟಾಗಿಟ್ಟು, ಕರಿಬೇವು ಸೊಪ್ಪಿಲ್ಲೇ ಇರಲಿ ಕೊಡಬೇಕು. ಇವೆಲ್ಲ ಕ್ಲೀನ್ ಮಾಡ್ಬೇಕು. ಸಿಂಕಲ್ಲೆಲ್ಲ ಪಾತ್ರೆ ಹಂಗೆ ಇದ್ದಾವೆ, ಪಾತ್ರೆ ತೊಳಿಬೇಕು. ಹಿಂಗಾಯ್ತು ನಮ್ಮ ಮನೆ ಕತೆ ಇವತ್ತು. ನೋಡಿ, ಇದೆಲ್ಲ ಎಷ್ಟು ಅರಿವಿತ್ತು ಅಂತ ಇವತ್ತು. ನಾಳೆಗೆಲ್ಲ ಕ್ಲೀನ್ ಮಾಡ್ಕೊಂಡು ನೋಡಿ. ಕಾಫಿ ಕುಡ್ದಾಗ ಲೋಟು ಸಮೇತ ಇಲ್ಲೇ ಇದೆ. ಕಾಫಿ ಕುಡ್ದು ಬೆಳಗ್ಗೆ ಕಾಫಿ ಕುಡ್ದಾಗ 9 ಗಂಟೆಲಿ ಇಲ್ಲೇ ಇದೆ, ಸಿಂಕ್ಕೊಳಕ್ಕೆ ಹಾಕ್ತೀನಿ. ಹಾಗಾಗಿ ಇದು ಬಂದು ಸುಡೋದು ಮಿಷನ್ನು. ರಾತ್ರಿ ಬಂದು ಸುಟ್ಟಿದ್ದು, ಹಾಗಾಗಿ ಬಂದು ಸುಟ್ಟಿದ್ದ ಅದು ಹಿಂಗೆ ಇದನ್ನು ಕ್ಲೀನ್ ಮಾಡಬೇಕು ಇವಾಗ. ಬಂದೆಲ್ಲ ನೋಡಿ
ಇದೆಲ್ಲ ತುಪ್ಪ ಹಾಕಿರೋದ್ರಲ್ವ ಇದಾದಂಗೆ ಇದೆಲ್ಲ ಕ್ಲೀನ್ ಮಾಡಬೇಕಿದೆ. ಬಂದು ಸುಡೋದು ಇದು ಕರೆಂಟಿಗೆ ಹಾಕಿ ಬಂದು ಸುಡಬೇಕು ಇದನ್ನು. ಈ ಥರ ಇಟ್ಬಿಟ್ಟು ಈ ಥರ ಹಾಕಿ ಇದನ್ನು ಈ ಥರ ಹಾಕಿ ನೋಡಿ ಹಿಂಗಿರುತ್ತೆ. ಇದನ್ನು ಓಪನ್ ಮಾಡಿ ಇದಕ್ಕೆ ಮೆಣಸಿನ್ಕಾಯಿ ಈರುಳ್ಳಿ ಎಲ್ಲ ಇಟ್ಟು ಈ ಥರ ಇದು ಮಾಡಿ ಇದಕ್ಕೊಂದು ಫೋಲ್ಡ್ ಮಾಡಿಬಿಟ್ಟು ಇದಕ್ಕೆ ಹಾಕಿ ಎರಡನ್ನೂ ಹಾಕಿ ಹೀಗೆ ಫೋಲ್ಡ್ ಮಾಡಿ ಹೀಗೆ ಸುಡೋದು ಕರೆಂಟಿಗೆ ಹಾಕಿ. ಇದು ವೈರು ಬಿಸಿ ಆಗುತ್ತೆ, ಅದು ಹೊಗೆ ಬರುತ್ತೆ ಸೈಡಲ್ಲೆಲ್ಲ. ಆವಾಗ ಅದು ಒಂಥರ ರುಚಿ ಚಳಿಲಿ ಬಿಸಿ ಮಾಡ್ಕೊಂಡು ತಿನ್ನೋಕ್ಕೆ ಅಂತ ಈಗ ಮಿಷನ್ನು ಇರೋದು. ಇದೆಲ್ಲ ಕ್ಲೀನ್ ಮಾಡಬೇಕು, ರಾತ್ರಿ ಮಾಡಿದ್ವಲ್ಲ ಹಾಗಾಗಿ ಕ್ಲೀನ್ ಮಾಡಬೇಕು. ಇವಾಗ ಬಂದೆಲ್ಲ ಹಂಗೈತಿ, ಇನ್ನೊಂದು ಸ್ವಲ್ಪ ಬಂದು ರಾತ್ರಿ ಮಾಡಿದ್ದೆ, ಇವಾಗ ಇನ್ನೊಂದು ಸ್ವಲ್ಪ ಹಂಗೈತಿ. ಅದನ್ನು ಆದ್ಮೇಲೆ ಬಂದರೆ 5 ಗಂಟೆಲಿ ಮತ್ತೆ ಸುಡ್ಕೊಂಡು ತಿನ್ನೋಕ್ಕೆ ಅಂತ ಹಂಗೆ ಇಟ್ಟಿದ್ದೀನಿ ನೋಡಿ. ತಟ್ಟೆ ಸಮೇತ ಏನು ಕ್ಲೀನ್ ಮಾಡಿಲ್ಲ, ಇವಾಗ ಮಾಡಬೇಕು. ಇವಾಗ ಕ್ಲೀನ್ ನೋಡಿದ್ದೀರ ಎಷ್ಟೊಂದು ಗಲೀಜಾಯ್ತು ನಮ್ಮ ಮನೆ ಇವತ್ತು. ಬಾಯ್. ಜಾಸ್ತಿನ ಇವತ್ತು ಟೈಮ್ ಇಲ್ಲ, ಟೈಮ್ ಆಯಿತು, ಟೈಮ್ ಇಸ್ ಓವರ್. 3:30 ಆಗೈತೆ. ಅಷ್ಟರೊಳಗೆ ಸ್ವಲ್ಪ ರೆಸ್ಟ್ ಮಾಡಿ ಇವಾಗ ಕ್ಲೀನ್ ಮಾಡ್ತೀನಿ ಮನೆಯೆಲ್ಲ ಬೇಗ. ನಾಳೆ ಬೆಳಗ್ಗೆ ಎದ್ದೆಲ್ಲ ಎಲ್ಲ ತೊಳೆದು ಇವತ್ತೆಲ್ಲ ಪಾತ್ರೆ ಎಲ್ಲ ಕ್ಲೀನ್ ಮಾಡಿ ಕಸ ಎಲ್ಲ ಹೊಡೆದಿರ್ತೀನಿ. ನಾಳೆ ಬೆಳಗ್ಗೆ ಎಲ್ಲ ಎದ್ಬಿಟ್ಟು ಮನೆ ಒರೆಸ್ಬಿಡ್ತೀನಿ ಒಂದು ಸಲ ಫಸ್ಟು ಚೆನ್ನಾಗಿ. ಆಮೇಲೆ ಶುಕ್ರವಾರ ಒಂದು ಸಲ ಒರೆಸಿ ಪೂಜೆ ಮಾಡಿ ಮಾಡೋಣ ಅಂತ ಫ್ರೆಂಡ್. ಈ ವಿಡಿಯೋ ಇಷ್ಟ ಆದರೆ ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಫ್ರೆಂಡ್ಸ್, ಬಾಯ್.